ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸುಳೆಕಲ್ ಗ್ರಾಮಕ್ಕೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಮತ್ತು ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಗೃಹಜ್ಯೋತಿ ಯೋಜನೆ ಇತ್ತೀಚೆಗೆ ಗ್ರಾಮಗಳಲ್ಲಿ ಫಲಾನುಭವಿಗಳು ಅಲ್ಲದೆ ಇತ್ತೀಚೆಗೆ ದುರ್ಬಳಕೆ ಆಗುತ್ತದೆ ಕಂಡು ಜಿಲ್ಲಾಧಿಕಾರಿ ಸ್ವತಃ ಗ್ರಾಮಕ್ಕೆ ತೆರಳಿ ಅಧಿಕಾರಿಗಳು ಫಲಾನುಭವಿಗಳಿಗೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಪರಿಶೀಲಿಸಿದ ಮೂಲಕ ಈ ಒಂದು ಗೃಹಜ್ಯೋತಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ನಡೆಸಿದರು. ಆಮೇಲೆ ನೀವೇನು ಮಾಡ್ತಾ ಇದ್ದೀರಿ? ಕೇವಲ 35 ಯೂನಿಟ್ ಅಷ್ಟೇ ನೀವು ಸುಡ್ತಾ ಇದ್ದೀರಿ. ನಿಜವಾಗ್ಲೂ ನಿಮ್ಗೆ ಫ್ರೀ ಇಲ್ಲ, ನೀವು ನಮ್ಮ ಸರ್ಕಾರಕ್ಕೆ ಉಳಿಸ್ದಂಗೆ. ಅದಕ್ಕೆ ಈಗ ನಾವು ಈ ಕಾರ್ಯಕ್ರಮ ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು, AW ಅವರು, ಆಮೇಲೆ ನಮ್ಮ EU ಅವರು, ಅಕೌಂಟ್ ಆಫೀಸರು, ಸೆಕ್ಷನ್ ಆಫೀಸರು, ಲೈನ್ಮನ್ಗಳು, ಇವರು ನಮ್ಮ ತಾಲೂಕು ಅಧ್ಯಕ್ಷರು, ಆಮೇಲೆ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಇವರೆಲ್ಲರೂ ಯಾಕೆ ಬಂದೆವು ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ವೆರಿಫಿಕೇಷನ್ ಮಾಡ್ತಾಯಿದ್ವಿ, ಪರಿಶೀಲನೆ ಮಾಡ್ತಾಯಿದ್ವಿ. ನಿಮ್ದು ಕರೆಕ್ಟ್ ಇದೆಯಾ ಇಲ್ಲ, ಕರೆಂಟು ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ, ನಮ್ಮ ಸೆಕ್ಷನ್ ಆಫೀಸರ್ಗಳು ಬಂದು ಏನಾದರೂ ಕಿರಿಕಿರಿ ಮಾಡ್ತಾರೆ ಏನು, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಅಂದರೆ ಪರಿಶೀಲನೆ ಮಾಡಿ ನಿಮಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶ ನಮ್ಮ ಸರ್ಕಾರಕ್ಕಿಲ್ಲ. ಒಂದೇನಪ್ಪ ಅಂತಂದರೆ ನೀವು ಫ್ರೀಯಾಗಿ ಕರೆಂಟ್ ಬರ್ತದಿಲ್ಲ, ನಿಮ್ಮ ಹೆಸರ ಮೇಲೆ ಬೇರೆದವರು ಏನೋ ಒಂದು ಮೀಟ್ರ್ ಮಾಡ್ಕೊಂಡ್ರ ಏನು, ನೀವು 2 ಮೀಟ್ರ್ ಮಾಡ್ಕೊಂಡ್ರೆ ಇವೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಇದಕ್ಕೆ ನೀವು ಕೊಡೋದು ಏನು ದಾಖಲಾತಿಗಳು ಏನಿಲ್ಲ. ಈಗ ಆಲ್ರೆಡಿ ನೀವು ಕೊಟ್ಟಿರ್ತೀರಿ, ಒಂದು ಆಧಾರ್ ಕಾರ್ಡ್ ಒಂದು ಕೊಡಬೇಕು, ಆಮೇಲೆ ನಿಮ್ಮ ಮೊಬೈಲ್ ನಂಬರು, ಫೋಟೋ ಯಾಕೆ ಕೊಡ್ತೀವಿ ಅಂತಂದರೆ ಬರ್ತಾ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತು ನಮ್ಮ ಶಾಸಕರಾದಂಥ ಶಿವರಾಜ್ ತಂಗಡಿ ಅವರು ನಿಮ್ಗೊಂದು ID ಕಾರ್ಡ್ ಕೊಡಬೇಕಂತ ನಿರ್ಣಯ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಈ ಫಲಾನುಭವಿ ಯಾರು, ಅವ್ರ ಹೆಸರೇನು, ಅವ್ರ ಫೋಟೋ ಏನು ಅಂತೇಳಿ ತಗೊಳ್ಳಿಕ್ಕೆ ಈ ಒಂದು ಪರಿಶೀಲನೆ. ಅದಕ್ಕೆ ಇವತ್ತು ಇವೆಲ್ಲ ನಮ್ಮ ಅಧಿಕಾರಿಗಳು ಡಾಕ್ಯುಮೆಂಟ್ಸ್ ಎಲ್ಲ ತಗೊತಾ ಇದ್ದಾರೆ. ಆಮೇಲೆ ಇದರಲ್ಲಿ ನಿಮಗೆ ಜಾತಿ ಸರ್ಟಿಫಿಕೇಟು ಏನು ಅವಶ್ಯಕತೆ ಏನಿಲ್ಲ. ಆಮೇಲೆ ನೀವು ಒಂದು ವೇಳೆ ಏನಾದರೂ ಬಾಡಿಗೆ ಮನೆ ಇತ್ತಂತಂದರೆ ಅಲ್ಲಿರುವಂಥ ನೀವು ಬಾಡಿಗೆ ಮನೆ ಓನರ್ ಹತ್ರ ಒಂದು ಸಣ್ಣ ಚೀಟಿನಲ್ಲಿ ಈ ರೀತಿ ಫಾರ್ಮೆಟ್ ಅಧಿಕಾರಿಗಳೇ ಫಾರ್ಮೆಟ್ ಮಾಡಿದರು. ಆ ಫಾರ್ಮೆಟ್ ಪ್ರಕಾರ ನಾವು ಫಿಲಪ್ ಮಾಡಿ ನಾವು ಕೊಡ್ತೀವಿ. ನೀವು ಸ್ವಂತ ಮನೆ ಇರೋದ್ರೆ ನೀವೇನು ಯಾವುದೋ ಕೊಡೋದು ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನಿಮ್ದು ನೋಡಿ, ಇದರಲ್ಲಿ ಕೂಡ ನಾವೇನು ನಿಮ್ಮದು ಮಾಹಿತಿಗಳು ಕರೆಕ್ಟ್ ತಗೊಂತೀವಿ. ನಾವು ಯಾವುದೇ ರೀತಿ ತಪ್ಪು ಮಾಹಿತಿಗಳು ತಗೊಂಡು ನಿಮ್ಗೆ ತೊಂದರೆ ಕೊಡ್ಬೇಕಂತೇನಿಲ್ಲ. ಈಗ ನೋಡಿ, ಇದು ಜೆಸ್ಕಾಂ ಕಂಪ್ನಿ, ಆಮೇಲೆ ನಿಮ್ದು ಮೀಟರ್ ID ಕನೆಕ್ಷನ್ ನಂಬರ್ ಇದೆ ಇಲ್ಲಿ, ಈ ನಂಬರ್ ನಾವು ಇಲ್ಲಿ ಬರೆದೀವಿ. ಆಮೇಲೆ ಬೆನಿಫಿಷರಿ ಆಧಾರ್ ಕಾರ್ಡ್ ನಂಬರ್ ಬರೆದೀವಿ, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು, ಆಮೇಲೆ ಮಾಲೀಕರ ಬಾಡಿಗೆನ ಏನು ಸ್ವಂತದ ಅದನ್ನು ಮಾಡಿ, ಫಲಾನುಭವಿಗಳು ಪಡಿತರ ಚೀಟಿ BPL, APL, BPL ನೀವಿಲ್ಲ. ಆಮೇಲೆ ಫಲಾನುಭವಿಗಳು ನೀವು ಇನ್ನೊಂದು ಏನಾಗ್ತಂದರೆ ಕೆಲವೊಬ್ಬರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡಿ ಅವ್ರಿಗೆ ಆಟೋಮೆಟಿಕ್ ಆಗಿ ನಾವು ಇವರು 6 ನಂಬರ್ ಕೊಡ್ತಾರೆ, ಅವ್ರಿಗೆಲ್ಲ ಅವಕಾಶ. ನಮ್ಮ ರಾಜ್ಯದಲ್ಲಿ ಇರುವಂಥವ್ರಿಗೆ ಮಾತ್ರ ಈ ಒಂದು ಸ್ಕೀಮು ಮುಟ್ಟಬೇಕು, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಬಡ ಜನರಿಗೆ ಮುಟ್ಟಬೇಕನ್ನೋ ಉದ್ದೇಶ ಇಲ್ಲ. ನಾವು ಅವ್ರಿಗೆ ಕೊಟ್ಟರೆ ನಮಗೇನು ಫಾಯ್ದ? ಅದಕ್ಕೆ ಈ ಒಂದು ಫಾರ್ಮ್ ಮಾಡಿದ್ವಿ. ನೀವು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ ಅಂದರೆ ಹೌದು ನೀವು. ಆಮೇಲೆ AVL ನಿಮ್ಮ ಅಕೌಂಟ್ ನಂಬರ್ ಬರ್ತಾ ಇದ್ವಿ, ಎಪಿಕ್ ನಂಬರ್, ಫಲಾನುಭವಿ ವರ್ಗ SC ST ನಿಮ್ಮದು ಇಲ್ಲೇ ಫಿಲಪ್ ಮಾಡ್ತಾರೆ ಅವರು ಫಲಾನುಭವಿಗಳ ಆದಾಯ. ಇದೇನು ಬೇಕಾಗಿಲ್ಲ, ಪಾನ್ ಕಾರ್ಡ್ ಅದೇನು ಅವಶ್ಯಕತೆ ಇಲ್ಲ. ಇದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಇಷ್ಟೆಲ್ಲ ಮಾಡಿ ನೀವು ಸಿಗ್ನೇಚರ್ ಮಾಡಿ ಇಲ್ಲಿ ಸರ್ವೆ ಯಾರು ಬರ್ತಾರ, ಇಲ್ಲಿ ಯಾರದಲ್ಲಿ ಸರ್ವೆದವರು ಅವ್ರು ಬಂದು ಸೈನ್ ಮಾಡಿದ್ಮೇಲೆ ಇದೇನು ಮಾಡ್ತಾರೆ, ನೀವು ಕೂಡ ಇಲ್ಲಿ ಸಿಗ್ನೇಚರ್ ಮಾಡ್ಬೇಕು. ಸಿಗ್ನೇಚರ್ ಮಾಡಿದ್ಮೇಲೆ ಮೊಬೈಲ್ನಲ್ಲಿ ಹುಡುಗ ಅಪ್ಲೋಡ್ ಮಾಡ್ತಾರೆ, ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ OTP ಬರುತ್ತೆ. ಆ OTP ನೀವು ಹೇಳಿದ್ರೆ ನೀವು ರೆಕಾರ್ಡ್ ಆದಂಗೆ. ಇಷ್ಟು ಪಕ್ಕ ನೀವು ನಮ್ಮ ಕರ್ನಾಟಕ ಸರ್ಕಾರದ ಗೃಹಜ್ಯೋತಿ ಫಲಾನುಭವಿಗಳು ಪಕ್ಕ ಇದೆ. ಅದಕ್ಕೆ ಸರ್ಕಾರದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಭಾಳ ಆ್ಯಕ್ಟಿವ್ ಆಗಿ ನಮ್ಮ ಸ್ಕೀಮ್ಗಳು ಎಲ್ಲರಿಗೂ ಮುಟ್ಟಬೇಕು, ಆಮೇಲೆ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಬ್ಬರು ಬಂದು ಇಲ್ಲ ನಿಮ್ಗೆ ಕರೆಂಟ್ ಬರೋಂಗಿಲ್ಲ, ನೀವು ಕಾಗದ ಪತ್ರ ಕೊಟ್ಟರೆ ನಿಮಗೆಲ್ಲ ಕ್ಯಾನ್ಸಲ್ ಮಾಡ್ತಾರಂತ ಎಲ್ಲ ಸುಳ್ಳು. ಯಾವುದಿಲ್ಲ, ನಮ್ಮ ಅಧಿಕಾರಿಗಳು ಇದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ, ನಾವಿದ್ದೀವಿ, ಎಲ್ಲರೂ ಇದ್ದೀವಿ. ನಿಮ್ಗೆ ಅನುಕೂಲ ಆಗಲಿಕ್ಕೆ ನಾವು ಬಂದೀವಿ. ನೀವೆಲ್ಲ ಮಾಹಿತಿ ಕೊಟ್ಟಿದ್ದೀರಿ, ಸಕ್ಸಸ್ಫುಲ್ ಆಗಿದೆ ಅಂತ. ಈ ರೀತಿ ಎಲ್ಲ ವೆರಿಫೈ ಆದಮೇಲೆ ಈ ರೀತಿ ಆ ಫಲಾನುಭವಿಗಳು ಯಾರು ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ಗೆ ಒಂದು ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ. ಸಕ್ಸಸ್ ಆಗಿದೆ ಏನಂತ ಬರ್ತದೆ, ಸಕ್ಸಸ್ಫುಲ್ಲಿ ಅಪ್ಲಿಕೇಶನ್ ನಂಬರ್ CJ 0541185
CJ0 ಈಗ ನೋಡಿ ಅಪ್ಲಿಕೇಶನ್ ನಂಬರ್ CJ05 ಈ ಅಪ್ಲಿಕೇಶನ್ ನಂಬರ್ 544544185 ಗವರ್ಮೆಂಟ್ ಆಫ್ ಕರ್ನಾಟಕ ಅಂತೇಳಿ ಈ ನಂಬರ್ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ. ಈ ನಂಬರ್ ಕೂಡ ನಾವು ಇಲ್ಲಿ ಬರ್ತೀವಿ. ಈ ಒಂದು 200 ಯೂನಿಟ್ ನಿಮ್ಮ ಬಿಲ್ ಎಲ್ಲಿದೆ? ಬಿಲ್ ಕೊಡ ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಏನು 2023 ಅಧಿಕಾರಕ್ಕೆ ಬಂದ ಮೇಲೆ ನಾವೇನು ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು, ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವರು ಏನು ಘೋಷಣೆ ಮಾಡಿದರು 5 ಗ್ಯಾರಂಟಿ ಸ್ಕೀಮ್ ನಿರಂತರವಾಗಿ ಇವತ್ತಿಗೆ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದ್ದಾವೆ. ಎಲ್ಲ ಫಲಾನುಭವಿಗಳು ಕೂಡ ಎಲ್ಲ ಸ್ಕೀಮ್ಗಳು ಇವತ್ತು ನಮ್ಮ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಶಕ್ತಿ ಇರ್ಬೋದು, ಎಲ್ಲವನ್ನು ಕೂಡ ಭಾಳಷ್ಟು ನಮ್ಮ ತಾಯಂದಿರೆಲ್ಲರೂ ಕೂಡ ಇವತ್ತು ಈ ಒಂದು ಸ್ಕೀಮ್ ಉಪಯೋಗ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಕೂಡ ನಮಗೆಲ್ಲ ಭಾಳ ಖುಷಿ ತಂದಿದೆ. ಈಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಹಿರಿಯರಾದಂಥ ಸನ್ಮಾನ್ಯ ಶ್ರೀ HM ರೇವಣ್ಣ ಸಾಹೇಬರು, ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮೆಹರೋಜ್ ಖಾನ್ ಅವರು, ಇವರು ಎಲ್ಲರೂ ಏನಂದರೆ ನಮ್ಮ ಈ ಒಂದು ಗೃಹಜ್ಯೋತಿ ಸ್ಕೀಮ್ನಲ್ಲಿ ಕೆಲವೊಂದು ತೊಂದರೆಗಳು ಮತ್ತು ಕೆಲವೊಂದು ಮಿಸ್ಯೂಸ್ ಆಗ್ತದೆ. ಯಾವ ರೀತಿ ಮಿಸ್ಯೂಸ್ ಆಗ್ತದೆ ಅಂತಂದರೆ, ಕೆಲವೊಬ್ಬರು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ RR ನಂಬರ್ ತಗೊಂಡು ಅವರು ಕೂಡ ಫ್ರೀ ಕರೆಂಟು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಬೇರೆ ರಾಜ್ಯದವ್ರಿಗೆ ಅವಕಾಶ ಇಲ್ಲ. ಓನ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥವ್ರಿಗಷ್ಟೇ ಈ ಒಂದು ಸ್ಕೀಮು ಬೆನಿಫಿಟ್ಟು. ಆಮೇಲೆ ಕೆಲವೊಬ್ಬರು ಕಮರ್ಷಿಯಲ್ ಯೂಸ್ ಮಾಡ್ತಾಯಿದ್ದಾರೆ. ಕಮರ್ಷಿಯಲ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಅವ್ರ ಅಂಗಡಿಗೆ, ಅವ್ರ ಸಣ್ಣ ಮಿಲ್ಗಳಿಗೆ, ಹೋಟೆಲ್ಗಳಿಗೆ ಈ ರೀತಿ ಕೆಲವೊಂದು ಮಿಸ್ಯೂಸ್ ಆಗ್ತದೆ. ಅಂಥವು ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಅದೇ ರೀತಿ ಕೆಲವೊಬ್ಬರಿಗೆ RR ನಂಬರು ಅವರು ಒಂದು 5-6 ಮಳಿಗೆ ಇರ್ತವೆ. ಒಂದೇ RR ನಂಬರ್ನಲ್ಲಿ ಅವರೆಲ್ಲ ಬೆನಿಫಿಟ್ ತಗೊಂಡದು. ಇಲ್ಲಾಂತಂದರೆ ಒಂದೇ ಹೆಸ್ರ ಮೇಲೆ ಡಿಫ್ರೆಂಟ್ RR ನಂಬರ್ ತಗೊಂಡು ಅವರೆಲ್ಲರೂ ಬೆನಿಫಿಟ್ ತಗೊಂಡು, ಈ ರೀತಿ ಮಿಸ್ಯೂಸ್ ಆಗಲಾರ್ದಂಥ ರೀತಿಯಲ್ಲಿ ಇವತ್ತು ಮರುಪರಿಶೀಲನೆ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ನಡೀತಿದೆ. ಅದಕ್ಕೆ ಇಲ್ಲಿ ಏನಂದರೆ, ಇವತ್ತು ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೇ 1ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಇದೇನಾಯ್ತಂದರೆ ಸ್ವಲ್ಪ ಈ ಪರ್ಸೆಂಟೇಜ್ ಆಫ್ ವೆರಿಫಿಕೇಷನ್ ಏನಿದೆಯಲ್ಲ, ಪರಿಶೀಲನೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದರೆ ಅತಿ ಶೀಘ್ರದಲ್ಲೇ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳ್ಬೇಕಂತೇಳಿ ಎಲ್ಲ ನಮ್ಮ ಅವರಿಗೆ, ಆಮೇಲೆ MD ಅವರಿಗೆ ನಿರ್ದೇಶನ ಕೊಟ್ಟಿದ್ದರು. ಅದರ ಜೊತೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಸಮಿತಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಯಾಕಿದು ಅಂತಂದರೆ, ಇವು ಸಮಸ್ಯೆ ಏನಾಗ್ತದೆ, ಪರಿಶೀಲನೆಗೆ ಹೋಗ್ಬೇಕಂತಂದರೆ ಒಂದು ಕಡೆ ಬಿಲ್ಲಿಂಗ್ ಮಾಡಬೇಕಾಗುತ್ತದೆ. ಇದೇ ಅಧಿಕಾರಿಗಳೇ ಬಿಲ್ಲಿಂಗ್ ಮಾಡಬೇಕು, ಇದೇ ಅಧಿಕಾರಿಗಳೇ ಪರಿಶೀಲನೆ ಮಾಡಬೇಕು. ಸೊ ಇದರಿಂದ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ಟೈಮ್ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಅದಕ್ಕೆ ಇವತ್ತು ಏನಂತಂದರೆ, ನಾನು ಎಲ್ಲ ಫಲಾನುಭವಿಗಳಿಗೆ ಕೈ ಮುಗಿದು ಕೇಳಿಕೊಳ್ಳೋದೇನೆಂದರೆ, ಬೇರೆ ಪಕ್ಷದವರು, ವಿರೋಧ ಪಕ್ಷದವರು ಅವರೆಲ್ಲರೂ ಕೂಡ ಒಂದು ಏನು ಈ ಸ್ಕೀಮ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ, ಅವೆಲ್ಲ ಸ್ಕೀಮ್ ಬಂದಾಗ್ತವೆ ಅಂತಾರೆ, ನಿರಂತರವಾಗಿ ನಡೀತಾ ಇದ್ದಾವೆ. ಆದರೆ ಇದು ಪರಿಶೀಲನೆ ಅಷ್ಟೇ. ಯಾವುದೇ ಒಬ್ಬ ಫಲಾನುಭವಿಗಳಿಗೆ ತೊಂದರೆ ಆಗುವಂಥ ಕೆಲಸ ಇದಲ್ಲ. ಓನ್ಲಿ ಪರಿಶೀಲನೆ ಅಷ್ಟೇ. ಪರಿಶೀಲನೆ ಮಾಡ್ತೀವಿ. ಅದು ಯಾರು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಅವರೆಲ್ಲ ನಿರಂತರವಾಗಿ ಕರೆಂಟು ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ. ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ, ಈ ಸ್ಕೀಮನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಲಾಭದಾಯಕವಾಗಿ ಆಮೇಲೆ ಫಲಾನುಭವಿಗಳಿಗೆ ತರಬೇಕಂತೇಳಿ ಇವತ್ತು ರೂಪಿಸ್ತಾ ಇದ್ದಾರೆ. ನೋಡಿ, ಇವತ್ತು ಗೃಹಲಕ್ಷ್ಮಿದು ಕೂಡ ಅದು ಕೂಡ ಮರುಪರಿಶೀಲನೆ ಮಾಡಬೇಕಂತೇಳಿ ಇನ್ನೂ ನಿರ್ಧಾರ ಆಗಿಲ್ಲ. ಏನು ಅಪ್ಲಿಕೇಶನ್ ಎಲ್ಲ ರೆಡಿ ಇದೆ. ಆದರೆ ಗೃಹಲಕ್ಷ್ಮಿನಲ್ಲಿ ಕೂಡ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗೋದಿಲ್ಲ. ಇವತ್ತು ಈ 2026 ಮೇ ತಿಂಗಳದ್ದು ನಿನ್ನೆ ನಾವು DBT ಮಾಡಿದ್ವಿ.
ಎಲ್ಲ ಫಲಾನುಭವಿಗಳು ಕೂಡ ಇವತ್ತು ಮುಟ್ಟಿದ್ದಾವೆ. ಸ್ವಲ್ಪ ಆದಷ್ಟು ಹಂತ ಹಂತವಾಗಿ ಮುಟ್ತಾ ಇದ್ದಾವೆ. ಸುಮಾರು 3,13,864 ಫಲಾನುಭವಿಗಳಿಗೆ ನಿನ್ನೆ ನಾವು ಸುಮಾರು 62ರಿಂದ 63 ಕೋಟಿ ರೂಪಾಯಿ DBT ಮುಖಾಂತರ ಮಾಡಿದ್ವಿ. ಅವರವ್ರ ಅಕೌಂಟ್ಗೆ ವರ್ಗಾವಣೆ ಆಗ್ತಾಯಿದೆ. ಆದರೆ ಇವು ವರ್ಗಾವಣೆ ಆಗೋ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಸ್ವಲ್ಪ ಈ ಬ್ಯಾಚ್ ವೈಸ್ ಮಾಡಿದ್ದಾರೆ. ಸುಮಾರು ಖಜಾನಾ 2ನಲ್ಲಿ 8 ಬಿಲ್ಸ್ ಇದ್ದಾವೆ. ಆ ಬಿಲ್ಸ್ ಒಂದೊಂದು ಬಿಲ್ಗೆ 20,000 30,000 ಒಂದೊಂದು ಸಲ ಹೋಗ್ಬೇಕಂತಂದರೆ ಸರ್ವರ್ ಪ್ರಾಬ್ಲಮ್ಮು, ಆಮೇಲೆ ಇದೊಂದು ನೆಟ್ವರ್ಕ್ ಪ್ರಾಬ್ಲಮ್ಮು, ಇವೆಲ್ಲ ಪ್ರಾಬ್ಲಮ್ ಇರೋದು ಹೋಗ್ತವೆ. ಬಟ್ ಏನಂತಂದರೆ ನಮ್ಮ ಸರ್ಕಾರ ನಿರಂತರ ಯಾವ ನುಡಿದಂತೆ ನಡೆಯುವಂಥ ಸರ್ಕಾರ ಏನಂತಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಈ ದುಡ್ಡು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು 1900ರಿಂದ 2,000 ಕೋಟಿ ಇವತ್ತು ನಾವು ಗೃಹಲಕ್ಷ್ಮಿ ಅಮೌಂಟ್ ನಾವು ಕೊಟ್ಟಿದ್ದೀವಿ. ಸುಮಾರು ಈ ಒಂದು ಗೃಹಜ್ಯೋತಿಯಿಂದ ಸುಮಾರು ನಮ್ಮ ಜಿಲ್ಲೆಯಲ್ಲೇ ಸುಮಾರು 500ರಿಂದ 600 ಕೋಟಿ ನಾವು ಇವತ್ತು ಸಂಧಾನ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ವಿ. ಅದೇ ರೀತಿ ನಮ್ಮ ಶಕ್ತಿ ಯೋಜನೆಯಲ್ಲಿ 12 ಕೋಟಿ ಫಲಾನುಭವಿಗಳು ಇವತ್ತು ಟ್ರಾವೆಲಿಂಗ್ ಮಾಡಿದ್ದಾರೆ. 12 ಕೋಟಿ ಫಲಾನುಭವಿಗಳು ತಾಯಂದರು ಇವತ್ತೆಲ್ಲ ಟ್ರಾವೆಲಿಂಗ್ ಮಾಡಿದ್ರು. ಅದಕ್ಕೆ ಇವತ್ತು ಹೇಳ್ತಾ ಇದ್ದು ಅನ್ನಭಾಗ್ಯ ಸ್ಕೀಮ್ನಲ್ಲಿ, ಆಮೇಲೆ ನಮ್ಮದು ಯುವನಿಧಿ ಸ್ಕೀಮ್, ಯುವನಿಧಿಯಲ್ಲಿ ಕೂಡ ಸುಮಾರು ನಮ್ಮ ಜಿಲ್ಲೆಯಲ್ಲಿ 14,000 ಯುವಕರಿಗೆ ಇವತ್ತು ಡಿಗ್ರಿ ಹೋಲ್ಡರ್ಸ್ಗೆ 1,500, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500, ಡಿಗ್ರಿ ಹೋಲ್ಡರ್ಸ್ಗೆ 3,000 ರೂಪಾಯಿಯನ್ನು ನಾವು ಇವತ್ತು ನಿರಂತರವಾಗಿ ಕೊಡ್ತಾಯಿದ್ದೀವಿ. ಅದಕ್ಕೆ ನಾನು ಎಲ್ಲ ಫಲಾನುಭವಿಗಳಿಗೆ ತಾವು ಈ ಒಂದು ಏನು ಪರಿಶೀಲನೆ ಸಮಯದಲ್ಲಿ ಯಾವ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಪರಿಶೀಲನೆ ಮಾಡಿ ಹೋಗ್ತೀವಿ, ನಿಮ್ಗೆ ಒಳ್ಳೇದಕ್ಕೆ ಹೋಗ್ತೀವಿ. ಬರ್ತಾ ನಿಮಗೆಲ್ಲರೂ ಕೂಡ ಒಂದು ಐಡೆಂಟಿ ಕಾರ್ಡ್ ಕೊಡಬೇಕಂತೇಳಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಆಲೋಚನೆ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾವು ನಮ್ಮ ಅಧಿಕಾರಿಗಳು, ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರು, ಸದಸ್ಯರು, ನಮ್ಮ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು, ಸದಸ್ಯರು, ಎಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಎಲ್ಲ ಶ್ರಮಿಸ್ತಾ ಇದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಇಡೀ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕು ಅಧ್ಯಕ್ಷರು, ಎಲ್ಲ ಜಿಲ್ಲಾ ಸಮಿತಿ ಸದಸ್ಯರು ಈ ಒಂದು ಪರಿಶೀಲನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೆ ನಾನು ಎಲ್ಲ ಫಲಾನುಭವಿಗಳಿಗೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹೇಳ್ತೀನಿ. ತಾವು ಯಾವ ರೀತಿ 2023ರಲ್ಲಿ ನಮ್ಮ ಸರ್ಕಾರ ಬರಬೇಕಂತೇಳಿ ಆಶೀರ್ವಾದ ಮಾಡಿದ್ದೀರಿ, ಅದೇ ರೀತಿ ಮುಂದಿನ ದಿನಮಾನಗಳಿಗೂ ಕೂಡ ತಾವು ಅದೇ ಸಹಕಾರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕಂತೇಳಿ ನಾನು ನಮ್ಮ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರ ಪರವಾಗಿ ನಿಮಗೆಲ್ಲ ಕೇಳ್ತೀನಿ.